ಜಾತಿ ಗಣತಿ ವಿಚಾರ ಸಾಕಷ್ಟು ಚರ್ಚೆ ಆಗ್ತಿದೆ ಸರ್. 17ನೇ ತಾರೀಕು ಕ್ಯಾಬಿನೆಟ್ ಕೂಡ ಮಂಡನೆ ಆಗ್ತಾ ಇದೆ ಸರ್. ಸಾಕಷ್ಟು ವಿರೋಧದ ನಡುವೆ 10 ವರ್ಷ ಹಿಂದೆ ಈ ಪ್ರಕ್ರಿಯೆಯನ್ನು ಶುರು ಮಾಡಿದ್ರು. ಆ 10 ವರ್ಷ ಹಿಂದೆ ಇದ್ದಿದ್ದ ಜನಸಂಖ್ಯೆ ಇವತ್ತು ಏನು ಅವ್ರು ಮಂಡಿಸ್ತಾ ಇರೋದು ಅದು ಹೇಳೋ ಪ್ರಕಾರ ಅಂದಾಜು ಮೇಲೆ ಮಾಡ್ತಾ ಇದ್ದಾರೆ. ಅಂದ್ರೆ ಹಿಂದೆ ಇರೋದು ಮತ್ತೆ ಇವತ್ತಿನ ಜನಸಂಖ್ಯೆ ಅಂದಾಜು ಮೇಲೆ ಅವರು ಈ ವರದಿಯನ್ನು ಮಂಡನೆ ಮಾಡ್ತಾ ಇದ್ದಾರೆ. ಅದು ವೈಜ್ಞಾನಿಕವಾಗಿ ಆಗಿದೆಯೋ ಇಲ್ವೋ ಅಂತ ಪ್ರಶ್ನೆ ಮಾಡ್ಬೇಕಾಗಿರೋದು ಎಲ್ಲರೂ ಕೂಡ. ಅದರ ಜೊತೆಗೆ ಅನೇಕ ಪ್ರಶ್ನೆಗಳಿದಾವೆ, ಆದ್ರೆ ಇದು ಬಹಿರಂಗವಾಗಿ ಇನ್ನೂ ಆಚೆಗೆ ಬಂದಿಲ್ಲ. ಸೊ ಅದುವರೆಗೂ ನಾವೇನು ಘೋಷಣೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೀನಿ. ನೋಡೋಣ ಮುಂದೆ ಬರುವಂತದ್ದು ಮತ್ತೆ ಆ ವರದಿ ಮಣ್ಣೆ ಆಗ್ಲಿ. ಸರ್, ಈಗ ಶಾಮನೂರು ಶಿವಶಂಕರಪ್ಪನವರು ಹೇಳಿದ್ದಾರೆ, ಅಂದ್ರೆ ವೀರಶೈವ ಲಿಂಗಾಯತ ಮಹಾಸಭೆಯಿಂದ ಪ್ರತ್ಯೇಕವಾಗಿ ಜಾತಿ ಗಣತಿ ಮಾಡಿಸ್ತೀವಿ ನಾವು 6 ತಿಂಗಳಲ್ಲಿ ಅಂತ ಅವರು ಹೇಳಿರುವಂತದ್ದು ಸರ್. ಈಗ ಪ್ರತ್ಯೇಕವಾಗಿ ಅವ್ರು ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಸರ್. ಅಂತ್ಯದಲ್ಲಿ ಒಂದ್ ಸಮುದಾಯಕ್ಕೆ ಅವ್ರದೇ ಆದ ಒಂದು ಸೆನ್ಸಸ್ ಮಾಡೋದಕ್ಕೆ ಹಕ್ಕಿದೆ, ನಾವ್ ಯಾರು ನಿಲ್ಸೋಕಲ್ಲ. ಇದು ಸ್ವಾತಂತ್ರ್ಯ ಆಗಿದ ನಂತರ ಎಲ್ಲರಿಗೂ ಸಂಪೂರ್ಣವಾದ ಸ್ವಾತಂತ್ರ್ಯ ಇದೆ. ಸೊ ಅವ್ರು ಮಾಡಿದ್ರೆ ಮಾಡ್ಕೊಳ್ಳಿ, ನಾವೇನು ಮಾಡೋಕ್ಕಾಗಲ್ಲ. ಆದ್ರೆ ಸರ್ಕಾರಿ ಅಧಿಕೃತವಾಗಿ ಮಾಡುವಂತದ್ ಕೆಲಸ ಇದೆ, ಹೊಣೆ ಇದೆ. ಆದ್ರೂ ಸಹ ಇದು ಬಹಿರಂಗವಾಗಿಲ್ಲ, ನಮ್ಗೇನು ಗೊತ್ತಿಲ್ಲ. ಬರೀ ಕ್ಯಾಬಿನೆಟ್ ಅಲ್ಲಿ ಮಾಡಿದ್ದಾರೆ, ನೋಡೋಣ ಏನ್ ಆಚೆಗೆ ಬರುತ್ತೆ. ಸರ್, ಎಲ್ಲೋ ಒಂದು ಕಡೆ ಟ್ರಂಪ್ ಕಾರ್ಡ್ ಆಗಿ ಬಳಸ್ಕೊಳ್ತಾ ಇದೆಯಾ ಕಾಂಗ್ರೆಸ್ ಇದೆ ಜಾತಿ ಗಣತಿನ ಅಂತ ಪೊಲಿಟಿಕಲ್ ಆಗಿ ಬಳಸ್ಕೊಳ್ತಾ ಇದೆ. ನಮ್ಮ ಭಾರತದ ಸಂವಿಧಾನ ರಚನೆ ಆಗಿರೋ ಸಂದರ್ಭದಲ್ಲಿ ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿನೂ ಕೂಡ ನಮ್ಮ ಹಿಂದುಳಿದ ವರ್ಗಗಳಿಗೆ ಅವ್ರಿಗೆ ಹಕ್ಕು ಕೊಡೋ ದೃಷ್ಟಿಯಲ್ಲಿ, ಅವ್ರಿಗೆ ಕೆಲವು ಸೌಲಭ್ಯ ಕೊಡೋ ದೃಷ್ಟಿಯಲ್ಲಿ ಈ ಸೆನ್ಸಸ್ ಅನ್ನು ಪದೇ ಪದೇ ನಡ್ಕೊಂಡು ಬಂದಿದೆ. ರಾಜಕೀಯವಾಗಿ ಎಲ್ಲರೂ ಬಳಸ್ತಾರೆ, ಅದರಲ್ಲಿ ಏನು ಎರಡು ಮಾತಿಲ್ವೇ ಇಲ್ಲ. ಆದ್ರೆ ಎಲ್ಲಕ್ಕಿಂತ ಮುಖ್ಯ ಇದು ವೈಜ್ಞಾನಿಕವಾಗಿ ಆಗ್ಬೇಕಾಗಿರುವಂತದ್ದು ಪ್ರಕ್ರಿಯೆ. ಜನಸಂಖ್ಯೆ ಆಧಾರ ಮೇಲೆ, ಜನರ ಆರ್ಥಿಕ ಒಂದು ಪರಿಸ್ಥಿತಿ ಆಧಾರ ಮೇಲೆ ಇಂಥ ಒಂದು ಅಂದ್ರೆ ಈ ಸೆನ್ಸಸ್ಸಿನ ಔಟ್ಕಮ್ ಏನ್ ಬರುತ್ತೆ ಅದನ್ನ ನಾವು ಅನುಷ್ಠಾನ ಮಾಡಬೇಕಾಗಿದೆ. ಸೊ ಈ ನಿಟ್ಟಿನಲ್ಲಿ ಆ ಪ್ರಕ್ರಿಯೆ ಮಾಡಿದ್ರೆ ನಮ್ಗೇನು ಸಮಸ್ಯೆ ಇಲ್ಲ. ಆದ್ರೆ ಇದರಲ್ಲಿ ಕೆಲವು ಪ್ರಶ್ನೆಗಳಿದಾವೆ, ಇದು ಬಹಿರಂಗವಾಗಿ ಆಚೆಗೆ ಬರ್ಲಿ, ನೋಡೋಣ. ನಮ್ಮ ತಾಯಿಯವರು ಪತ್ರ ಬರೆದಿದ್ದಾರೆ ಅಷ್ಟೇ. ಇಂಥ ಒಂದು ಕ್ಲೇಮ್ ಇದೆ. DC ಅವರು ಅವರ ಕರ್ತವ್ಯ ಇರೋದು ಅದನ್ನು ಅವ್ರ ರೆಕಾರ್ಡ್ ನೋಡ್ಕೊಂಡು ಅವರು ಪ್ರತಿಕ್ರಿಯೆ ಕೊಡಬೇಕಾಗಿದೆ. ಗ್ರಾಮಸ್ಥರು ಯಾವುದೇ ರೀತಿ ಆತಂಕ ಪಡೆಯೋ ಅವಶ್ಯಕತೆ ಇಲ್ಲವೇ ಇಲ್ಲ. ನಮ್ಮ ತಾಯಿಯವ್ರು ಇರ್ಲಿ, ನಾನಿರ್ಲಿ, ಅವ್ರಿಗೆ ಅನಾನುಕೂಲ ಆಗುವಂಥದ್ದು ಕೆಲಸ ಯಾವತ್ತೂ ಮಾಡಲ್ಲ. ಏನಿದೆ ಪ್ರಕ್ರಿಯೆ, ನಮ್ಮ ಜಮೀನು ಇದೆಯೋ ಇಲ್ವೋ ಅದು DC ನಡೆಸಲಿ. ಅವರು ಆತಂಕ ಸೃಷ್ಟಿ ಮಾಡೋ ಅವಶ್ಯಕತೆ ಇಲ್ಲ. ಆತಂಕ ಸೃಷ್ಟಿ ಮಾಡ್ತಾ ಇರೋರು ಯಾರು ಅಂತ ನೀವು ಪ್ರಶ್ನೆ ಮಾಡಬೇಕಾಗಿದೆ. ನಮ್ಮ ಕಡೆಯಿಂದ ಒಂದು ಪತ್ರ ಬರೆದಿದ್ದೀವಿ, ಇಂಥ ಆಸ್ತಿ ಇದೆ ಅಂತ. ಅದು ಎಲ್ಲ ಪ್ರತಿಯೊಬ್ಬರಲ್ಲೂ ಸಹ ಅಂತ ಒಂದು ಹಕ್ಕಿದೆ. ಅವರು ಅದಕ್ಕೆ ಪ್ರತಿಕ್ರಿಯೆ ಕೊಡ್ಲಿ. ಅವ್ರು ಏನಕ್ಕೆ ಆತಂಕ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ನಾವು ಅವರು ಒಂದು ಪ್ರಶ್ನೆ ಮಾಡಲೇಬೇಕಾಗಿದೆ. ಊರಿನ ಜನರಿಗೆ ಈಗಲೇ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ತಮ್ಮ ಮಾಧ್ಯಮದ ಮಿತ್ರರು ಕೂಡ ನಿಮ್ಮ ಮೂಲಕ ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ, ಯಾವುದೇ ರೀತಿಯ ಆತಂಕ ಪಡೆಯೋ ಅವಶ್ಯಕತೆ ಇಲ್ಲವೇ ಇಲ್ಲ. ಅವ್ರಿಗೆ ನಮ್ಮ ತಾಯಿಯವ್ರು ಇರ್ಲಿ, ನಾನಿರ್ಲಿ, ಅವ್ರಿಗೆ ಅನಾನುಕೂಲ ಮಾಡುವಂಥದ್ದು ಕೆಲಸ ನಾವು ಮಾಡೋದಿಲ್ಲ. ಏನಿದೆ ಅವ್ರಿಗೆ ಅದಿದ್ದೇ ಇರತ್ತೆ. ನಮ್ಮ ಏನು ಜಮೀನಿನ ಏನು ಆಸ್ತಿ ಇದೆ ಅದನ್ನ ನಾವು ಲ್ಯಾಂಡ್ ರೆಕಾರ್ಡ್ಸ್ ಪ್ರಕಾರ DC ಅವರು ಏನು ವರದಿ ಕೊಡಬೇಕು ಅದು ಕೊಡ್ಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.